ಹೆಸ್ಕಾಂ ಕಚೇರಿ ಖಾಲಿ ಖಾಲಿ ವಿಡಿಯೋ ವೈರಲ್ ಆಗಿದೆ. ಹೆಸ್ಕಾಂ ಕಚೇರಿಯಲ್ಲಿ ಯಾವೊಬ್ಬ ಅಧಿಕಾರಿನೂ ಇಲ್ಲ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಈ ಕಚೇರಿ ಇದೆ. ಅಂದರೆ ವಿದ್ಯುತ್ ನಿಗಮದ್ದು. ಆದರೆ ಯಾರು ಅಧಿಕಾರಿನೇ ಇಲ್ಲ ಅಲ್ಲಿ. ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಳಕಲ್ ನಗರದಲ್ಲಿರುವಂತಹ ಹೆಸ್ಕಾಂ ಕಚೇರಿ ಇದು. ಸಾರ್ವಜನಿಕರ ಕೆಲಸಗಳು ಒಂದೂ ಆಗ್ತಾ ಇಲ್ಲ. ಏನೋ ಒಂದು ಕರೆಂಟ್ ಬಿಲ್ಲು ಅಥವಾ ಏನೋ ಒಂದು ಅಪ್ಡೇಟು, ಏನೋ ಒಂದು ಸಮಸ್ಯೆ ಆಗಿದೆಯೋ ಅಂತ ಕೇಳೋಕ್ಕೆ ಹೋದರೆ ಯಾರೂ ಇಲ್ಲ ಅಲ್ಲಿ. ಹಾಗಾಗಿ ಜನ ಹೆಸ್ಕಾಂ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಹಾಗಾದರೆ? ಏನು ಮನೇಲಿದ್ದಾರಾ? ಎಲ್ಲಿ ಹೋಗಿರ್ತಾರೆ ಹಾಗಾದರೆ? ಕೆಲಸದ ಟೈಮಲ್ಲಿ ಎಲ್ಲಿ ಹೋಗ್ತಾರೆ ಇವರು? ಅತ್ಯಮೂಲ್ಯ ಮಿತವಾಗಿ ಬಳಸಿರಿ. ನೋಡ್ತಾ ಇದ್ದೀವಿ ನಾವು. ಒಳಗಡೆ ಯಾವೊಬ್ಬ ಅಧಿಕಾರಿ ಇಲ್ವಂತೆ. ಎಲ್ಲ ವಿಭಾಗದ್ದು ಅಲ್ಲಿ ಏನು ಎಲ್ಲರೂ ಫೀಲ್ಡ್ ಮೇಲೆ ಹೋಗಿದ್ದೀರಾ ನೀವು? ಸಾರ್ವಜನಿಕರ ಕೆಲಸ ಹಂಗಾಗ್ಬೇಕಿಲ್ಲಿ. ನೋಡಿ, ಶಾಖಾಧಿಕಾರಿ, ಕಾರ್ಯನಿರ್ವಹಣಾ ಅಧಿಕಾರಿ, ಯಾವ ಕೊಠಡಿಯಲ್ಲೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಇಲ್ಲ. ಡ್ಯೂಟಿ ಟೈಮ್ ಇದು. ಕಸ ಹೊಡೆಯೋರು ದಿಕ್ಕಿಲ್ಲ ಅಲ್ಲಿ. ನೊಣಗಳಿಲ್ಲ. ಫ್ಯಾನ್ ಮಾತ್ರ ಆನ್ ಆಗಿದ್ದಾವೆ. ಮತ್ತಷ್ಟು ಮಾಹಿತಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ನೋಡ್ತಾ ಇದ್ದೀವಿ ಖಾಲಿ ಹೊಡಿತಾ ಇದೆ. ಡ್ಯೂಟಿ ಟೈಮ್ನಲ್ಲಿ ಯಾರೂ ಇಲ್ಲ. ಎಲ್ಲಿ ಹೋಗ್ತಾರೆ ಹಾಗಾದ್ರೆ ಇವರು? ಅಂದರೆ ಸಾರ್ವಜನಿಕರ ಆಕ್ರೋಶ ಹೇಗೆಲ್ಲ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಸಂಬಳ ಬೇಕು, ಆದರೆ ಕೆಲಸಕ್ಕೆ ಬರಲ್ಲ, ಚಕ್ಕರ್ ಹೊಡಿತಾ ಇದ್ದಾರೆ. ಅವ್ರು ಹೋಗಿದ್ದಾದರೂ ಎಲ್ಲಿಗೆ? ಈ ದಿನವೂ ಇದೇ ರಾಗ ಇದೇ ಹಾಡ ಅಂತ ಅಲ್ಲಿ. ಖಂಡಿತ ಪ್ರಭು, ಯಾಕಂತಂದ್ರೆ ಹೆಸ್ಕಾಂ ಇಲಾಖೆಯಲ್ಲಿ ಮಧ್ಯಾಹ್ನದ ನಂತರ ಆಗಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಅವರು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕಚೇರಿಗೆ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಆಕ್ರೋಶದ ಕೂಗು ಒಂದ್ ಕಡೆ ಕೇಳ್ತಿರುವಂತದ್ದು. ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಹೆಸ್ಕಾಂ ಇಲಾಖೆಯ ಒಂದು ಬೇಜವಾಬ್ದಾರಿ ಅಂತಾನೆ ಹೇಳ್ಬೇಕಾಗತ್ತೆ. ಖಂಡಿತವಾಗ್ಲೂ, ಯಾಕಂತಂದ್ರೆ ಅಲ್ಲಿ ಹೋಗಿರ್ತಕ್ಕಂಥ ಸ್ಥಳೀಯರು ಸಾಕಷ್ಟು ರೀತಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕೂಡ ವೈರಲ್ ಮಾಡಿರುವಂತದ್ದು. ಮುಖ್ಯವಾಗಿ ಖಾಲಿ ಇರುವಂತದ್ದು. ಅಂದ್ರೆ ಮಧ್ಯಾಹ್ನ ವೇಳೆ 2 ಗಂಟೆಯಿಂದ 3 ಗಂಟೆವರೆಗೆ ತಾವು ಉಪಹಾರವನ್ನ ಸೇವಿಸಿಕೊಂಡು 3 ಗಂಟೆಗೆ ವಾಪಸ್ ಆಗಿ ಬರಬೇಕಾಗಿರುವಂತದ್ದು. ಮುಖ್ಯವಾಗಿ 3 ಗಂಟೆ ನಂತರ ಮತ್ತೆ ತಾವು ಯಥಾಸ್ಥಿತಿಯಾಗಿ ಒಂದು ಅಧಿಕಾರದ ಒಂದು ಚುಕ್ಕಾಣಿ ಜೊತೆಗೆ ಅಲ್ಲಿ ಕೆಲಸವನ್ನ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ 3 ಗಂಟೆ 30 ನಿಮಿಷಗಳ ಕೂಡ ಆದ್ರೂ ಕೂಡ ಯಾರು ಇಲ್ಲಿ ಬರ್ಲಿಲ್ಲ ಅಂತ. ಅದು ಮುಖ್ಯವಾಗಿ ಇನ್ನೊಂದು ಅಂದ್ರೆ ಹೆಸ್ಕಾಂ ಇಲಾಖೆ ಅಂದ ತಕ್ಷಣ ಏನಾದ್ರೂ ಬೇಕಾಬಿಟ್ಟಿ ಅಲ್ಲಿ ವಿದ್ಯುತ್ ಬಳಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಮತ್ತು ಸಾಮಾಜಿಕ ಚಾನಲದಲ್ಲಿ ವಿಡಿಯೋ ಕೂಡ ವೈರಲ್ ಅನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಯಾಕಂತಂದ್ರೆ ಅಲ್ಲಿ ಊಟವನ್ನ ಮಾಡ್ಬೇಕು, ಹೊರಗಡೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅಲ್ಲಿ ಫ್ಯಾನ್ ಅನ್ನ ಬಂದ್ ಮಾಡಿ ಹೋಗ್ಬೇಕಾದದ್ದು ಅವರ ಜವಾಬ್ದಾರಿ ಇರತ್ತೆ. ಆದ್ರೆ ಯಾವುದೇ ಒಂದು ಸಿಬ್ಬಂದಿ ಕೂಡ ಇರದೇ ಅಂತ ಒಂದು ಅಧಿಕಾರಿಗಳ ಬೇಜವಾಬ್ದಾರಿ ಇವುದು ಹೆಚ್ಚು ಆಗಿರುವಂತದ್ದು. ಮುಖ್ಯವಾಗಿ ಅಲ್ಲಿ ಅಧಿಕಾರಿಗಳು ಎಲ್ಲಿಗೆ ಹೋಗಿದ್ರು ಅನ್ನುವಂಥದ್ದು ಅಲ್ಲಿ ಸಾರ್ವಜನಿಕರು ಒಂದು ವಿಡಿಯೋ ವೈರಲ್ ಮಾಡೋದ್ರ ಜೊತೆಗೆ ಇವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಹಿರೇಮಠ್ ತಮ್ಮೆಲ್ಲ ಮಾಹಿತಿಗಾಗಿ. ಹೆಸ್ಕಾಂ ಅಧಿಕಾರಿಗಳು ನೋಡಿ, ಊಟದ ಟೈಮ್ ಇರುತ್ತೆ, 1 ಅವರ್ ಇರುತ್ತೆ. ಆಯಿತು, ಊಟ ಮಾಡ್ಕೊಂಡು ಬನ್ನಿ ಆರಾಮಾಗಿ. 1 ಗಂಟೆ ಕಳೆದ್ರೂ ಕೂಡ ಬಂದಿಲ್ಲ. ಫ್ಯಾನ್ ಹಾಗೆ ಆನ್ ಆಗಿದ್ದಾವೆ. ಮತ್ತು ವಿದ್ಯುತ್ ಇಲಾಖೆಯ ಕಚೇರಿಗಳು ಬೇರೆ. ಸಾರ್ವಜನಿಕರ ಕೆಲಸ ಅಂತ ಬಂದಾಗ ವಾಪಸ್ ಹೋಗಬೇಕು. ಭೂತ್ ಬಂಗ್ಲೆ ಥರ ಮಾಡಿಟ್ಟಿದ್ದೀರಾ ಅಲ್ರಿ. ಅಲ್ಲಿ ಕಸ ಹೊಡೆಯೋದಕ್ಕಿಲ್ವಲ್ರಿ? ಎಲ್ಲಿ ಹೋಗ್ತೀರಾ ಡ್ಯೂಟಿ ಟೈಮಲ್ಲಿ? ಏನು ಮನೆಗೆ ಹೋಗಿ ಬರ್ತೀರಾ? ಅಟೆಂಡೆನ್ಸ್ ಹಾಕಿ ಹೋಗೋದು ಇವ್ರು ಅಷ್ಟೇ. ಬಯೋಮೆಟ್ರಿಕ್ ಎಲ್ಲ ಕೆಲವು ಕಚೇರಿಗಳಲ್ಲಿ ಇಲ್ಲ. ಅಟೆಂಡೆನ್ಸ್ ಬೆಳಗ್ಗೆ ಹಾಕೋದು, ಬಂದಿದ್ದೀನಿ ಸಾರ್, ಮುಗೀತು. ಲಾಸ್ಟು ಹೋಗ್ತಾ ಇದ್ದೀನಿ ಸರ್ ಅಂತ ಮತ್ತೊಂದು ಸಿಗ್ನೇಚರು ಅದಿಲ್ಲ. ಯಾವುದು ಕೆಲವೊಂದು ಇರೋದಿಲ್ಲ ಅಲ್ಲಿ. ಅಬ್ಸೆಂಟ್ ಅಷ್ಟೇ. ಅಬ್ಸೆಂಟು ನಾನು ಬಂದಿದ್ದೇನೆ ಅಂಥೇಳಿ ಪ್ರೆಸೆಂಟು. ಅದು ಬಿಟ್ಟು ಬಯೋಮೆಟ್ರಿಕ್ ಎಲ್ಲ ಇಲ್ಲ ತರಬೇಕು ಇವರಿಗೆ. ಹಾಗಾಗಿ ಮೇಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅವರು ಡ್ಯೂಟಿ ಟೈಮಲ್ಲಿ ಎಲ್ಲಿ ಹೋಗ್ತಾರೆ ಅದು ಗೊತ್ತಾಗಬೇಕು. ಮತ್ತು ಬೇರೆ ಕಡೆ ಎಲ್ಲಾದರೂ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ, ಅದನ್ನು ಮಾಡ್ತಿದ್ರೆ ಹೇಳಿ. ಮತ್ತೆ ಸರ್ಕಾರಿ ಸಂಬಳ ಬೇಕು ಇವರಿಗೆ. ಆದರೆ ಸರ್ಕಾರಿ ಕೆಲಸಗಳಾಗಬಾರ್ದು. ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ.